ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ನೋಡಿ ಇವರು ಒಂದು ಕ್ವಶನ್ ಕೇಳಿದ್ದಾರೆ. ಮದುವೆ ಯಾವಾಗ ಆಗುತ್ತೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಆ ಕ್ವಶನ್ಗೆ ಆನ್ಸರ್ ನೋಡೋಣ ಬನ್ನಿ. ಹಾಗೆ ಇವರ ಹಣಕಾಸಿನ ಸ್ಥಿತಿ ಹಾಗೂ ಇನ್ನಿತರ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ಅಂತ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮದುವೆಯನ್ನ ನಾವು ಎರಡು ಭಾಗದಲ್ಲಿ ನೋಡ್ತೀವಿ. ಒಂದು ಕಿರುಬೆರಳಿನ ಕೆಳಗಡೆ ಒಂದು ಅಡ್ಡ ರೇಖೆ ಈ ರೀತಿ ಬಂದಿದ್ದರೆ ನೋಡ್ತೀವಿ. ಅಂದ್ರೆ ಈ ಸ್ಪೇಸ್ ಅನ್ನ ಒಂದು 50 ಇಯರ್ಸ್ ಆಗಿ ಡಿವೈಡ್ ಮಾಡ್ಕೋತೀವಿ. ಮಧ್ಯ ಇದ್ರೆ ಇದು ಅರೌಂಡ್ 25 ಇಯರ್ಸ್ ಅಲ್ಲಿ ಆಗುತ್ತೆ ಅಂತ. ಮತ್ತೆ ಆಚೆ ಈಚೆ ಇದ್ರೆ ಅರೌಂಡ್ ಪ್ಲಸ್ ಆರ್ -5 ಅಂತ ಹೇಳ್ಬೋದು. ಪ್ಲಸ್ ಅಂದ್ರೆ ಒಂದು 30 ಇಯರ್ಸ್. ಇನ್ನು ಈ ಕಡೆ ಇದ್ರೆ ಒಂದು 35 ಇಯರ್ಸ್ ಅಂತ ಹೇಳ್ಬೋದು. ಅಂದ್ರೆ ಕಿರುಬೆರಳಿಗೆ ತುಂಬಾ ಹತ್ರ ಇದ್ರೆ ತುಂಬಾ ಲೇಟ್ ಮ್ಯಾರೇಜ್, ಹೃದಯ ರೇಖೆಗೆ ತುಂಬಾ ಹತ್ರ ಇದ್ರೆ ತುಂಬಾ ಅರ್ಲಿ ಮ್ಯಾರೇಜ್ ಅಂತ ನಾವು ತಿಳ್ಕೊಬಹುದು. ಇದು ಒಂದೇ ಅಲ್ಲ, ನಮ್ಗೆ ಇನ್ನೊಂದು ಇವರ ಒಂದು ಕೈಯಲ್ಲಿ ಒಂದು ಇದು ಸಿಗುತ್ತೆ. ಏನಪ್ಪಾ ಅಂದ್ರೆ ನೋಡಿ, ಈ ಒಂದು ಜೀವನ ರೇಖೆಯನ್ನ ಒಂದು ರೇಖೆ ಈ ತರ ಬಂದು ಅದು ಎಸ್ ಹೆಡ್ಲೈನ್ ಅನ್ನ ಕ್ರಾಸ್ ಮಾಡಿ ಹಾಗೂ ಈ ಹೃದಯ ರೇಖೆಯನ್ನು ಸಹ ಟಚ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ಅದು ಗ್ಯಾರಂಟಿ ಮ್ಯಾರೇಜ್ ಲೈನ್. ಆ ವಯಸ್ಸಲ್ಲಿ ಮ್ಯಾರೇಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲೊಂದು ಲೈನ್ ಇದೆ, ಬಟ್ ಇಲ್ಲಿಂದ ಒಂದು ಲೈನ್ ಬಂದು ಕ್ರಾಸ್ ಆಗಿ ಇದು ಹೃದಯ ರೇಖೆಯನ್ನ ಟಚ್ ಆಗಿರೋದನ್ನ ಕಾಣಿಸುತ್ತೆ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಆಕ್ಚುಲಿ ನಮಗೆ ಮ್ಯಾರೇಜ್ ಲೈನು ಈ ಮಧ್ಯದಲ್ಲಿ ಕಾಣಿಸ್ತಾ ಇದೆ, ಇಲ್ಲಿದೆ. ಸೊ ಅಂದ್ರೆ ಅರೌಂಡ್ 25 ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಜೀವನ ರೇಖೆಯ ಒಂದು ಏಜ್ ಅನ್ನ ಹೇಗೆ ಎಳೆಯೋದು ಅಂದ್ರೆ ಇದನ್ನ 7 ಇಯರ್ಸ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, 7, 14, 21 ಈ ರೀತಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನೋಡಿ, ಪ್ಲಸ್ ಆರ್ ಮೈನಸ್ ಅಂತ ಹೇಳ್ಬೋದು. ಪ್ಲಸ್ ಆರ್ ಮೈನಸ್ ಒಂದು 2 ಇಯರ್ಸ್ ವೇರಿಯೇಷನ್ ಇರುತ್ತೆ ಫಾರ್ಮೇಷನ್ ಅಲ್ಲಿ. ನೋಡಿ, ಇದು ಆಕ್ಚುಲಿ ಇದು ಇಲ್ಲಿಂದ ಬಂದು ಹೀಗೋಗಿ ತಗಲಿದೆ, ಬಟ್ ಅದು ತುಂಬಾ ಅರ್ಲಿ ಏಜ್ ಆಗುತ್ತೆ ಮ್ಯಾರೇಜ್ಗೆ. ಹಾಗಾಗಿ ಆ ಏಜ್ ಅಲ್ಲಿ ಇನ್ನೂ ಅವ್ರಿಗೆ ಏಜ್ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ರೇಖೆನ ಪರಿಗಣಿಸ್ಬೋದು. ನೋಡಿ, ಇದು ಸಹ ಅರೌಂಡ್ ಒಂದು 25 ಇಯರ್ಸ್ ಅಲ್ಲಿ ಮ್ಯಾರೇಜು ತೋರಿಸ್ತಾ ಇದೆ. ಸೊ ಹಾಗಾಗಿ 25 ವರ್ಷದಲ್ಲಿ ಮ್ಯಾರೇಜ್ ಆಗತ್ತೆ ಅಂತ ಹೇಳ್ಬೋದು. ಉಳಿದ ವಿಚಾರಗಳನ್ನ ತಗೊಂಡ್ರೆ ನೋಡಿ, ಶನಿ ಪರ್ವ ತುಂಬಾ ಸೊಗಸಾಗಿದೆ. ಇಲ್ಲಿ ಒಂದು ವರ್ಟಿಕಲ್ ಲೈನ್ ಮಾತ್ರ ಇರೋದನ್ನ ಕಾಣಿಸುತ್ತೆ. ಮತ್ತೆ ಹೃದಯ ರೇಖೆ ನೋಡಿ, ಶನಿ ಪರ್ವತದ ಹತ್ರ ಬಂದು ಈ ರೀತಿ 3 ಕವಲನ್ನ ಹೊಡೆದಿರೋದನ್ನ ಕಾಣಿಸುತ್ತೆ. ಇದು ತುಂಬಾ ಉತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ಆದ್ರೆ ಶನಿ ಪರ್ವತದ ಹತ್ರ ಯಾರಿಗೆ ಹೃದಯ ರೇಖೆ ಬಂದು ಸೇರುತ್ತೆ, ಆ ಒಂದು ಏರಿಯಾದಲ್ಲಿದ್ದಾಗ ವ್ಯಕ್ತಿ ಸ್ವಲ್ಪ ಸ್ವಾರ್ಥಿ ಆಗ್ತಾರೆ ಅಂತ ಹೇಳ್ಬೋದು. ತನಗೋಸ್ಕರ, ತನ್ನ ಹಣಕ್ಕೋಸ್ಕರ ಅಥವಾ ತಾನು ಉದ್ಧಾರ ಆಗ್ಬೇಕು ಅನ್ನೋಕ್ಕೋಸ್ಕರ ಆತ ಎಷ್ಟು ಹಾರ್ಡ್ ವರ್ಕ್ ಮಾಡೋದಕ್ಕೂ ರೆಡಿ ಇರ್ತಾರೆ ಅಂತ ಹೇಳ್ಬೋದು. ತುಂಬಾ ಆಸೆ ಆಕಾಂಕ್ಷೆಗಳು ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್, ಮತ್ತೆ ಉಳಿದಂತೆ ನೋಡಿ, ಸೂರ್ಯ ರೇಖೆನೂ ಸಹ ತುಂಬಾ ಬಲಿಷ್ಠವಾಗಿ ತುಂಬಾ ಸ್ಟೈಟಿಶ್ ಆಗಿರೋದನ್ನ ಕಾಣಿಸುತ್ತೆ. ಇವರು ಲೈಫಲ್ಲಿ ಬಹಳಷ್ಟು ಅದ್ಭುತ ಯಶಸ್ಸನ್ನ ಗಳಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ವಿದ್ಯಾ ರೇಖೆನೂ ಸಹ ಚೆನ್ನಾಗಿದೆ. ಸೊ ಇನ್ನ ನೋಡಿ, ಬುಧ ರೇಖೆ ನೋಡಿ ತುಂಬಾ ಸೊಗಸಾಗಿದೆ. ಉತ್ತಮ ವ್ಯಾಪಾರವನ್ನು ಸಹ ಇವರು ಮಾಡ್ಬೋದು ಅಂತ ಹೇಳ್ಬೋದು. ನೋಡಿ, ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ಬುಧ ರೇಖೆ ಇನ್ನೊಂದು ಅದ್ಭುತವಾದಂತ ಒಂದು ಬುಧ ರೇಖೆ ಇರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಇವರು ವ್ಯಾಪಾರ ಮಾಡೋದು. ಹಾಗೆ ನೋಡಿ, ಭಾಗ್ಯ ರೇಖೆ ನೋಡಿ, ಕೇತು ಪರ್ವತದಿಂದ ಶುರುವಾಗಿ ನೇರವಾಗಿ ಶನಿ ಪರ್ವತವನ್ನ ತಲುಪಿರುವಂತದ್ದನ್ನ ಕಾಣ್ತಾ ಇದ್ದೀವಿ ನಾವು. ಸೊ ಈ ರೀತಿ ಇದ್ದಾಗ ವ್ಯಕ್ತಿ ಜೀವನದಲ್ಲಿ ಏರಿಳಿತಗಳು ತುಂಬಾ ಕಡಿಮೆ ಇರುತ್ತೆ. ಜೀವನದಲ್ಲಿ ಅತ್ಯುತ್ತಮವಾದಂತ ಯಶಸ್ಸನ್ನ ಗಳಿಸ್ತಾರೆ ಅಂತ ಹೇಳ್ಬೋದು. ಇನ್ನ ಎಸ್, ಈ ಒಂದು ಹೆಡ್ಲೈನ್ ನೋಡಿ, ತುಂಬಾ ಎತ್ತರದಿಂದ ಕೆಳಭಾಗಕ್ಕೆ ಬರ್ತಾ ಇರೋದನ್ನ ಕಾಣಿಸುತ್ತೆ. ಸೊ ಇದು ಸ್ವಲ್ಪ ಎಮೋಷನಲ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸ್ವಲ್ಪ ಭಾವನಾತ್ಮಕ ಭಾವಜೀವಿ ಅಂತ
ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ ಒಂದು ಅಡ್ಡಲಾದಂತಹ ಗೆರೆ ಬಂದಿರೋದನ್ನು ಕಾಣಿಸುತ್ತೆ. ಇದನ್ನು ರಾಹು ಲೈನ್ ಅಂತಾರೆ. ರಾಹು ಲೈನ್ ಜೀವನ ರೇಖೆಯನ್ನ ಕಟ್ ಮಾಡಿರೋದಲ್ಲದೆ ಭಾಗ್ಯ ರೇಖೆಯನ್ನ ಕಟ್ ಮಾಡಿ, ಹೆಡ್ ಲೈನ್ ಅನ್ನ ಕಟ್ ಮಾಡಿ ಹಾಗೂ ಹಾರ್ಟ್ ಲೈನ್ ಕಡೆ ಸಹ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೊ ಈ ಒಂದು ಪೀರಿಯಡ್ ಆಫ್ ಟೈಮು ಇವರ ಲೈಫಲ್ಲಿ ತುಂಬಾ ಡಿಫಿಕಲ್ಟ್ ಫೇಸ್ ಅಂತ ಹೇಳ್ಬೋದು. ಇದು ಹೇಗೆ ಹೇಳ್ಬೋದು, ಅರೌಂಡ್ 35 ಇಯರ್ಸ್ ಅಂತ ಹೇಳ್ಬೋದು. 35 ವರ್ಷದ ಆಸುಪಾಸಲ್ಲಿ ಇವರು ಬಹಳ ಕಷ್ಟವನ್ನ ಎದುರಿಸ್ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ವೆಲ್ ಪ್ರಿಪೇರ್ಡ್ ಆಗಿದ್ರೆ ಒಳ್ಳೇದು ಅಂತ ಹೇಳ್ಬೋದು. ಸೊ ಈ ರೀತಿ ರೇಖೆ ಇದ್ದಾಗ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಹಾಗೇನೆ ಈ ರೀತಿ ಇದ್ದಾಗ ವ್ಯಕ್ತಿ ಸ್ವಲ್ಪ ಒಂಟಿತನವನ್ನ ಜೀವನದಲ್ಲಿ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಎಸ್ ಉಳಿದಂತೆ ನೋಡಿ, ಇಲ್ಲಿ ಸಣ್ಣದಾದಂತ ಒಂದು ಮೀನಿನ ಚಿಹ್ನೆ ಇರೋದನ್ನ ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ತುಂಬಾ ಉತ್ತಮ, ಅಂದ್ರೆ ಒಂದು 62 ವರ್ಷದಲ್ಲಿ ತುಂಬಾ ಉತ್ತಮ ಪ್ರೋಗ್ರೆಸ್ ಅನ್ನ ಕಾಣ್ತಾರೆ. ಇಲ್ಲಿ ನೋಡಿ ಲೈಫ್ ಲೈನ್ ಸ್ವಲ್ಪ ವೇವಿ ಆಗಿರೋದನ್ನ ಕಾಣಿಸುತ್ತೆ, ಸ್ವಲ್ಪ ಅಗಲವಾಗಿರೋದನ್ನ ಕಾಣಿಸುತ್ತೆ. ಅಂದ್ರೆ ಈ ಅರೌಂಡ್ ಒಂದು 45 ಟು 55 ಇಯರ್ಸ್ ಅಲ್ಲಿ ಸ್ವಲ್ಪ ಹೆಲ್ತ್ ರಿಗಾರ್ಡಿಂಗ್ ಇಶ್ಯೂಸ್ ಕಾಣಿಸ್ಬೋದು ಅಂತ ಹೇಳ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ಬೋದು, ಪ್ರಿಕಾಷನ್ ತಗೋಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕಿರುಬೆರಳು ಸ್ವಲ್ಪ ಶಾರ್ಟ್ ಆಗಿರೋ ತರ ಕಾಣಿಸ್ತಾ ಇದೆ. ಸ್ವಲ್ಪ ಅಷ್ಟೇನು ಶಾರ್ಟ್ ಇಲ್ಲ, ಸ್ವಲ್ಪ ಶಾರ್ಟ್ ಇರೋದನ್ನ ಕಾಣಿಸುತ್ತೆ. ಸೊ ನೋ ವರೀಸ್, ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಇನ್ನ ಈ ಎರಡು ಬೆರಳುಗಳು ಆಲ್ಮೋಸ್ಟ್ ಸಮಾನ ಆಗಿರೋದಂತ ಕಾಣಿಸುತ್ತೆ. ಇದು ವ್ಯಕ್ತಿಯ ಒಂದು ಆತ್ಮವಿಶ್ವಾಸವನ್ನ, ಇದು ವ್ಯಕ್ತಿಯ ಒಂದು ಒಂದು ಮುನ್ನುಗ್ಗುವ ಪ್ರವೃತ್ತಿಯನ್ನು ತೋರಿಸುತ್ತೆ. ಎರಡು ಒಟ್ಟಿಗೆ ಇದ್ದಾಗ ಎರಡು ಸಮ ಇದ್ದಾಗ ವ್ಯಕ್ತಿ ಬಹಳಷ್ಟು ಪ್ರಾಕ್ಟಿಕಲ್ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ತುಂಬಾ ಉತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ಇನ್ನು ಹೆಬ್ಬೆರಳನ್ನ ನೋಡಿದಾಗ ನೋಡಿ, ಹೆಬ್ಬೆರಳು ಉತ್ತಮವಾಗಿದೆ. ಫಸ್ಟ್ ಪ್ಯಾಲೇಜು ಚೆನ್ನಾಗಿದೆ, ಸೆಕೆಂಡ್ ಪ್ಯಾಲೇಜ್ ಸಹ ಉತ್ತಮ ಅಂತ ಹೇಳ್ಬೋದು. ಹಾಗಾಗಿ ಉತ್ತಮ ಆತ್ಮವಿಶ್ವಾಸ ಜೊತೆಗೆ ತಾರ್ಕಿಕ ಮನೋಭಾವ ಸಹ ಇರೋದನ್ನ ಕಾಣಿಸುತ್ತೆ. ನೋಡಿ, ಫ್ಯಾಮಿಲಿ ಲೈನ್ ಅಲ್ಲಿ ಈ ತರ ಒಂದು ಬಬಲ್ ರೀತಿ ಅಥವಾ ಒಂದು ಐಲ್ಯಾಂಡ್ ರೀತಿ ಕಾಣಿಸ್ಬೋದು. ಈ ತರ ಇದ್ದಾಗ ವ್ಯಕ್ತಿ ಫ್ಯಾಮಿಲಿನಲ್ಲಿ ತುಂಬಾ ಖುಷಿಯನ್ನ ಅನುಭವಿಸ್ತಾರೆ, ನೆಮ್ಮದಿಯನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಶುಕ್ರ ಪರ್ವ ಯಾವುದೇ ದೋಷಗಳಿಲ್ಲ, ಚೆನ್ನಾಗಿದೆ, ಉತ್ತಮವಾದ ಒಂದು ಸಾಂಸಾರಿಕ ಜೀವನ ಇವರದಾಗುತ್ತೆ ಅಂತ ಹೇಳ್ತಾ, ಇನ್ನು ಉಳಿದಂತೆ ನೋಡಿ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇರ್ಬೋದು. ಒಂದು ಇವರ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತುಂಬಾ ಅದೃಷ್ಟವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಮಂಗಳ ಚೆನ್ನಾಗಿರೋದ್ರಿಂದ ಉತ್ತಮ ಧೈರ್ಯವನ್ನ ಹೊಂದಿರ್ತಾರೆ. ಯಾವುದೇ ವಿಚಾರದಲ್ಲಿ ಅತ್ಯುತ್ತಮವಾದಂತ ಧೈರ್ಯವನ್ನು ಪ್ರದರ್ಶಿಸ್ತಾರೆ ಅಂತ ಹೇಳ್ಬೋದು. ಎಸ್, ಈ ಭಾಗ್ಯ ರೇಖೆ ಹೀಗೆ ಹೋಗ್ತಾ ಇದೆ. ಭಾಗ್ಯ ರೇಖೆಗೆ ಇಲ್ಲಿ 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 ಅಡ್ಡ ರೇಖೆಗಳಂತ ಕಾಣಿಸ್ತಾ ಇದೆ ನಿಮ್ಗೆ. ಇವುಗಳನ್ನ ನಾವು ರಾಹು ರೇಖೆಗಳಂತಾನೆ ಕರೆಯೋಣ. ರಾಹು ರೇಖೆಗಳನ್ನು ಕರೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಟ್ರಬಲ್ಸ್ ಇರುತ್ತೆ. ಸೊ ಇದನ್ನ ಸ್ವಲ್ಪ ನೋಡ್ಕೊಂಡು ಜೀವನ ನಡೆಸಬೇಕು ಅಂತ ಹೇಳ್ತಾ, ಇವರ ಲೈಫಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. ಒಂದು ತುಂಬಾ ಚೆನ್ನಾಗಿದೆ. ಸೊ ಗುರು ಸಹ ಚೆನ್ನಾಗಿರೋದ್ರಿಂದ ಉತ್ತಮ ಸಾಂಸಾರಿಕ ಜೀವನ ಸಹ ಇದೆ. ಸೂರ್ಯ ರೇಖೆ ಇರೋದ್ರಿಂದ ಅತ್ಯುತ್ತಮವಾದಂತಹ ಯಶಸ್ಸು ಲೈಫಲ್ಲಿ ಸಿಗುತ್ತೆ. ಬುಧ ಪರ್ವ ಸಹ ಇರೋದ್ರಿಂದ, ಬುಧ ಪರ್ವದಲ್ಲಿ ರೇಖೆಗಳಿರೋದ್ರಿಂದ ಉತ್ತಮವಾದಂತ ಒಂದು ರಿಸೋರ್ಸ್ ಅನ್ನ ಚೆನ್ನಾಗಿ ಬಳಸ್ಕೊತಾರೆ ಅಂತ ಹೇಳ್ಬೋದು. ಮತ್ತೆ ನೋಡಿ, ಮನಿ ಟ್ರಯಾಂಗಲ್ ತುಂಬಾ ಸೊಗಸಾಗಿರೋದ್ರಿಂದ ಗಳಿಸಿದ ಹಣವನ್ನ ಉಳಿಸ್ತಾರೆ ಇವರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.